ರಾಜ್ಯದ ಜನತೆಗೆ ಕೆಎಂಎಫ್ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ನಂದಿನಿ ತುಪ್ಪದ ದರ ಹೆಚ್ಚಳ ಮಾಡಿ ಜನರಿಗೆ ಬಿಸಿ ಮುಟ್ಟಿಸಿದ್ದು ನಿನ್ನೆಯಿಂದಲೇ ನೂತನ ದರ ಜಾರಿಯಾಗಿದೆ. ದರ ಏರಿಕೆ ಶಾಕ್ ಕೊಟ್ಟ ಕೆಎಂಎಫ್. ಏಕಾಏಕಿ ನಂದಿನಿ ತುಪ್ಪದ ಬೆಲೆ ಹೆಚ್ಚಳ. ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಬರೆ ಬಿದ್ದಿದೆ. ಏಕಾಏಕಿ ನಂದಿನಿ ತುಪ್ಪದ ದರ ಏರಿಕೆ ಮಾಡಿ ಕೆಎಂಎಫ್ ಶಾಕ್ ಕೊಟ್ಟಿದೆ. ಹೌದು, ಜಿಎಸ್ಟಿ ಕಡಿತದ ಬಳಿಕ ಕೆಎಂಎಫ್ ನಂದಿನಿ ತುಪ್ಪದ ದರ ಇಳಿಕೆ ಮಾಡಿ ಸಿಹಿ ಸುದ್ದಿ ಕೊಟ್ಟಿತ್ತು. ಲೀಟರ್ಗೆ 40 ರೂಪಾಯಿ ಇಳಿಕೆ ಮಾಡಿತ್ತು. ಆದ್ರೀಗ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾದ ಬೆನ್ನಲ್ಲೇ ಪ್ರತಿ ಲೀಟರ್ಗೆ 90 ರೂಪಾಯಿ ಏರಿಕೆ ಮಾಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಹಾಗೂ ರೈತರಿಗೆ ನೇರವಾಗಿ ನೀಡಲಾಗ್ತಿರೋ ಹಣ ಹಾಗೆಯೇ ಸಾಗಾಣಿಕಾ ವೆಚ್ಚ ನಿರ್ವಹಣೆಗೆ ದರ ಏರಿಕೆ ಅಂತ ಸಬೂಬು ಹೇಳ್ತಿದೆ. ನಾವು ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ದರವನ್ನ ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆಜಿ ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನ ಪರಿಷ್ಕರಣೆ ಮಾಡಿದ್ದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನ ಸರ್ಕಾರ ಏರಿಕೆ ಮಾಡಿತು. ಹಾಗಾಗಿ ನಾವು ತುಪ್ಪದ ದರವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರ್ ಪ್ರತಿ ಕೆಜಿಗೆ ಸುಮಾರು 700 ರೂಪಾಯಿನ ಮಾಡಿದ್ದೇವೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಹಾಲಿನ ದರ ಏರಿಕೆ ಮಾಡಿದ್ದ ಕೆಎಂಎಫ್ ಬಳಿಕ ದೇಶಿ ಹಾಲಿನ ದರವನ್ನೂ ಏರಿಕೆ ಮಾಡಿತ್ತು. ಇದೀಗ ದಿಢೀರ್ ಅಂತ ತುಪ್ಪದ ಬೆಲೆನೂ ದುಪ್ಪಟ್ಟು ಮಾಡಿದೆ. ಹಾಗಾದ್ರೆ ನಂದಿನಿ ತುಪ್ಪದ ಪರಿಷ್ಕೃತ ದರಗಳನ್ನ ನೋಡೋದಾದ್ರೆ ಮೊದಲು 42 ರೂಪಾಯಿ ಇದ್ದ 50 ml ತುಪ್ಪದ ದರ ಈಗ 47 ರೂಪಾಯಿ ಆಗಿದೆ. 100 ml ತುಪ್ಪದ ಬೆಲೆ 70ರಿಂದ 80 ರೂಪಾಯಿಗೆ ಹೆಚ್ಚಳವಾದರೆ 141 ರೂಪಾಯಿ ಇದ್ದ 200 ml ತುಪ್ಪ 160ಕ್ಕೆ ಏರಿಕೆಯಾಗಿದೆ. 314 ರೂಪಾಯಿ ಇದ್ದ 500 ml ತುಪ್ಪ 360 ರೂಪಾಯಿ ಆಗಿದೆ. 610 ರೂಪಾಯಿ ಇದ್ದ 1 ಲೀಟರ್ಗೆ ತುಪ್ಪದ ಬೆಲೆ 700 ರೂಪಾಯಿ ಆಗಿದೆ. 5 ಲೀಟರ್ ತುಪ್ಪದ ದರ 3120ರಿಂದ 3570ಕ್ಕೆ ಏರಿಕೆಯಾಗಿದೆ. ಏಕಾಏಕಿ ತುಪ್ಪದ ದರ ಏರಿಕೆಗೆ ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆದರೆ ದರ ಏರಿಕೆ ನಿರ್ಧಾರವನ್ನ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಸಮರ್ಥಿಸಿಕೊಳ್ತಾರೆ. ಹಾಲಿನ ದರ ಸರ್ಕಾರ ಜಾಸ್ತಿ ಮಾಡಿದ್ಮೇಲೆ ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು. ಸೊ ಹಾಗಾಗಿ ಇವತ್ತು ಕೂಡ ನಮ್ಮದೇ ಕಡಿಮೆ. ಈಗೇನು ನಾವು ರೇಟ್ ಫಿಕ್ಸ್ ಮಾಡಿದ್ದೀವಿ ಮಾರುಕಟ್ಟೆನಲ್ಲಿ ಹೋಯ್ತು ಅಂತ ಅಂತಂದರೆ ಕೆಲವರು 900 ರೂಪಾಯಿ 1000 ರೂಪಾಯಿ ತುಪ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ಅಂದರೂ ಕೂಡ ನಾವೇ ಕಡಿಮೆ ಇರೋದು. ಒಟ್ಟಾರೆ ಜಿಎಸ್ಟಿ ಕಡಿತದಿಂದ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿದ್ದ ಜನರಿಗೆ ಕೆಎಂಎಫ್ ಡಬಲ್ ಶಾಕ್ ಕೊಟ್ಟಿದೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ ಮಾಡಿ ತುಪ್ಪದ ಮಾರಾಟವನ್ನ ಶುರು ಮಾಡಿದೆ. ಶರಣು ಹಂಪಿ, ನ್ಯೂಸ್ 18.